ನಿಮಗೆಲ್ಲ ಗೊತ್ತಿರ್ಬೋದು ಇವತ್ತು ನಾವು ಯಾಕೆ ಮಕ್ಕಳ ದಿನಾಚರಣೆ ಆಚರಣೆ ಮಾಡ್ತೀವಿ. ಮಕ್ಕಳ ದಿನಾಚರಣೆ ಯಾತ್ರ ಸಲಕ್ಕೆ ಆಚರಣೆ ಮಾಡ್ತಾರೆ. ಮತ್ತು ಒಂದು ನಮ್ಮ ಗೋರ್ಮೆಂಟು ಇಂಥ ಒಂದು ಖುಷಿ ವಿಷಯ ಅಂತಂದ್ರೆ ಒಂದು ಪೋಷಕರ ಶಿಕ್ಷಕರ ಮಹಾಸಭೆ ಗೋರ್ಮೆಂಟ್ ಸ್ಕೂಲ್ದಾಗ ಪೇರೆಂಟ್ಸ್ ಮೀಟಿಂಗ್ ಆಗಲ್ಲ ಅಂತ ಒಂದು ಪೇರೆಂಟ್ಸ್ ಮೀಟಿಂಗ್ ರೀತಿಯಲ್ಲಿ ಮಾಡಿ ನಿಮ್ಮ ಮಕ್ಕಳು ಏನಾರ ಒಂದು ಇಲ್ಲಿ ಎಲ್ಲ ಸ್ಪೋರ್ಟ್ಸ್ ಆಡ್ಸಲ್ಲ. ಮಕ್ಕಳು ಶಿಕ್ಷಕರ ದಿನಾಚರಣೆ ಇದು ಮಕ್ಕಳ ದಿನಾಚರಣೆ ದಿನ ಮಕ್ಕಳಿಗೆ ಸ್ಪೋರ್ಟ್ಸ್ ಆಡಿಸಿ ಡ್ಯಾನ್ಸ್ ಮಾಡಿಸಿ ಎಲ್ಲ ಪೇರೆಂಟ್ಸ್ಗಳಿಗೆ ಖುಷಿ ತರಬೇಕು ಅಂತ ಎಲ್ಲ ಪೇರೆಂಟ್ಸ್ಗಳಿಗೆ ಕರ್ಸ್ಲಕ್ಕೆ ಹಚ್ಚಾರ. ಅದೇ ರೀತಿಯಾಗಿ ಸ್ಟೇಜ್ ಮೇಲೆ ಮಕ್ಕಳು ಎಲ್ಲ ಈ ರೀತಿ ಕೂಡ್ಸ್ಯಾರ ಅಂತಂದ್ರೆ ಆ ಕೂಡ್ಸ್ಲಕ್ಕೆ ಕಾರಣ ಏನದಪ್ಪ ಅಂತಂದ್ರೆ ಆ ಮಕ್ಕಳ ಮನಸ್ಸಿಗೆ ತೃಪ್ತಿ ಆಗ್ಬೇಕು, ಆ ಮಕ್ಕಳ ಮನಸ್ಸಿಗೆ ಸಮಾಧಾನ ಆಗ್ಬೇಕು. ಅದು ನೋಡಿ ಅವ್ರ ಪೇರೆಂಟ್ಸ್ಗಳು ಖುಷಿ ಪಡ್ಬೇಕು. ಅಂತ ಕಾರಣದಿಂದ ಇದು ಒಂದು ಸರ್ಕಾರಿ ರೀತಿ ಆದೇಶ ಮಾಡ್ಯಾರ. ಇದೊಂದು ಬಹಳ ಒಳ್ಳೆ ರೀತಿಯಿಂದ ಮಾಡ್ಯಾರ. ನಿಮ್ಗೆಲ್ಲ ನಾವೊಂದು 2-3 ನಿಮಿಷದಾಗ ಮಾತನ್ನು ಮುಗಿಸ್ತೀನಿ. ಇವತ್ತು ನಾವು ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಇವತ್ತಿನ ದಿವಸ ಯಾಕೆ ಮಾಡ್ತೀವಪ್ಪ ಅಂತಂದ್ರೆ ನಮ್ಮ ಹೆಮ್ಮೆಯ ಮಾಜಿ ಪ್ರಧಾನಮಂತ್ರಿಗಳಾದಂತಹ ಜವಾಹರ್ಲಾಲ್ ನೆಹರು ಅವರು ಮಕ್ಕಳಂದ್ರೆ ಇಷ್ಟಪಡ್ತಿರೋರು ಅವ್ರದ್ದು ಬರ್ತ್ಡೇ ದಿನ ಅವ್ರ ಹುಟ್ಟಿನ ದಿವಸ ನಾವೆಲ್ಲ ಮಕ್ಕಳ ದಿನಾಚರಣೆ ಆಚರಣೆ ಮಾಡ್ತೇವೆ. ಅವ್ರ ಹುಟ್ಟಿನ ದಿವಸ ಯಾಕೆ ಬರ್ತ್ಡೇ ದಿನಾಚರಣೆ ಆಚರಣೆ ಮಾಡ್ತೇವಪ್ಪ ಅಂತಂದ್ರ ಅವ್ರು ಮಕ್ಕಳು ಅಂತಂದ್ರೆ ಇಷ್ಟು ಮೃದು ಮಾಡ್ತಿರು, ಇಷ್ಟು ಮಾಯ ಮಾಡ್ತಿರು ಅಂತಂದ್ರೆ ಅವ್ರ ಬಗ್ಗೆ ಒಂದೆರಡು ಸಣ್ಣ ಮಾತುಗಳು ಹೇಳ್ತೀನಿ. ಅವರು ಪ್ರಧಾನಮಂತ್ರಿ ಇದ್ರು, ಅವ್ರದ್ದು ಅವ್ರ ಮ್ಯಾಲ ಬಿಲ್ಡಿಂಗ್ ಮೇಲೆ ಇದ್ರು, ಕೆಳಗೆ ಯಾರೊಬ್ಬ ಹುಡುಗಂಬದವ್ರ ಮನೆ ಬಲ್ಲಿ ಯಾವ ಹಣ್ಣು ಹಂಪಲ್ ಚಾಪಳಕಾಯಿ ಚಿತ್ತಪಳಕಾಯಿ ಹಿಂಗೆಲ್ಲ ಹಚ್ತಾರಲ್ಲ, ಏನೋ ಒಂದು ಹಣ್ಣು ಹಂಪಲ್ ಕಡಿಲಕ್ಕೆ ಒಬ್ಬ ಹುಡುಗ ಹೋಗಿನಂತ. ಆ ಹುಡುಗ ಹೋದ್ರ ಕಡಿಲತ್ರ ಮ್ಯಾಲ ನಿಂತವ್ರು ನೋಡ್ಲತ್ತಾರಂತ ಆ ಹುಡುಗ ಏನ್ ಮಾಡ್ಲತ್ತಾನ ಏನಿಲ್ಲ ಅಂತ. ಅಂದ್ರೆ ಅವ್ರಿಗೆ ಮಕ್ಕಳು ಅಂತಂದ್ರೆ ಅಷ್ಟೊಂದು ಮೃದು, ಅಷ್ಟೊಂದು ಸಂತಸ. ಅವ್ರ ಮಕ್ಕಳಿಗೆ ಕೂಡ ಖುಷಿ ಪಡೋರು. ನಾವೆಲ್ಲ ಏನ್ ಕದ ಮಕ್ಕಳಿಗೆಲ್ಲ ಹೊಡಿಯೋದು ಬಡಿಯೋದು ಮನೆಗೆ ಹೊರ ಹಾಕೋದು ಏನನ್ನ ಮಾಡ್ತೇವೆ. ಬಟ್ ಅವ್ರು ಯಾರ್ದೋ ಒಬ್ಬ ಹುಡುಗ ಬಂದು ಕಂಪೌಂಡ್ದಾಗ ಬಂದು ಏನೋ ಚಿತ್ತಪಳಕಾಯಿ ಏನೋ ಹಣ್ಣು ಹಂಪಲ್ ಕಡಿಲತ್ತಾನಂದ್ರ ಅದು ನೋಡಿ ಖುಷಿ ಪಡ್ಲತ್ತಿರೋ. ಅವು ಏನ್ ಮಾಡ್ತಾನ, ಅವ ಹ್ಯಾಂಗ್ ಕಡ್ಕೋತಾನ ಅಂತೇಳಿ ನೋಡಮ್ಮ ಅಂತ ಹೇಳಿ ಅವರು ಮ್ಯಾಲೆ ನೋಡ್ಲತ್ತಿರು. ಅವಾಗ ಅವ್ರದ್ ಬಂದು ಏನ್ ವಾಚ್ಮೇನ್ ಅವ ಏನ್ ಕಾವಲಿಗೆ ಇರ್ತಾನಲ್ಲ ಕಾಯೋ ಆಳ್ಮನ್ಸ್ಯ ಅವ ಬಂದ ಪಾರ ಹುಡ್ದಿ ಓಡಿಸ್ಕೊಟ್ಟನು. ಅವಾಗ ಇವರು ಸಿಟ್ಟಿನ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಇದ್ರು. ಕೆಳಗ್ ಬಂದು ಅವರಿಗೆ ಅವ ಯಾರನ್ನ ಅವನಿಗೆ ಆಳ್ ಮನ್ಸ ಕಪ್ಪಳದ ಹುಡುಗರು. ಅವ ಸಣ್ಣ ಹುಡುಗನ ಅವ್ನ ಆಸೆ ಏನದ ತಿನ್ಬೇಕು ಅನ್ಸತ್ತದ. ಅವತ್ತು ಅದಕ್ಕೆ ನೀನೇ ಕಡ್ಕೊಟ್ಟಿದ್ರೆ ಅವ್ರಿಗೂ ಖುಷಿದಾಗ ಹೋಗ್ತೀನು. ಒಂದೇಳಿ ಅವನಿಗೆ ಕಡ್ಕೊಳಕ್ ಬಿಡ್ತಿದ್ರೆ ಅವ್ನ ಮನಸ್ಸಿಗೂ ಸಮಾಧಾನ ಆಯ್ತಿತ್ತು. ನೀ ಯಾಕೆ ಅವನಿಗೆ ಹುಡ್ದಿ ಅಂತೇಳಿ ಅವ್ನಿಗೆ ಅವಾಗಿಂದ ಅವ್ನು ಹುಡುಗದೇನು ತೆಗೆದೇ ಕೂಡ ಮತ್ತ ಅವ ಬಂದು ಅವ್ರಿಗೆ ಸ್ವಾರಿ ತಪ್ಪೈತಿ ಸರ್ ಅಂತ ಅವ್ನಿಗೆ ಮತ್ತೆ ನೌಕರಿ ತಗೊಂಡ್ರ. ಅಂದ್ರೆ ಈ ನಮ್ಮನವ್ರು ಮಕ್ಕಳು ಅಂತಂದ್ರೆ ಇಷ್ಟು ಮೃದು, ಇಷ್ಟು ಮನಸ್ಸು, ಇಷ್ಟು ಮಾಯ ಮಾಡ್ತೀರಂತಂದ್ರೆ ಅವ್ರದ್ ಮಗಳು ಇವ್ರು ಜೈಲಿನಾಗಿದ್ರು ಸುದೇಕ ದಿನ ಇವ್ರದ್ ಮಗಳಿಗೆ ಇಂದಿರಾ ಅವ್ರಿಗೆ ದಿನ ಒಂದೊಂದು ಲೆಟರ್ ಬರ್ದು ಕಳಿಸ್ತಿರಂತ ಮಗಳಿಗೆ ಹ್ಯಾಂಗಿದ್ದಿ ಏನ್ ಮಾಡ್ಲತ್ತೀರಿ ಏನಿಲ್ಲ ಅಂದ್ರೆ. ಅದಕ್ಕೋಸ್ಕರ ಇವ್ರಿಗೆ ಎಲ್ಲರೂ ಸಣ್ಣ ಹುಡುಗರೆಲ್ಲ ಖುಷಿದಿಂದ ಚಾಚಾನಿಯವರು ಚಾಚಾ ಅಂತ ಕರಿತೀರಂತ. ಅವ್ರಿಗೆ ಯಾವಾಗ ಅವ್ರ ಕಿಸ್ದಾಗ ಒಂದು ಹೂವು ಇರ್ತದ. ಆ ಹೂವು ಯಾಕೆ ಕೊತ್ತಿರ್ ಗುಲಾಬ್ ಹೂವು ಅಂತಂದ್ರೆ ಅದು ಇಷ್ಟು ಸ್ಮೂತ್ ಇರ್ತದ, ಇಷ್ಟು ಸುಂದರ ಇರ್ತದ. ಮಕ್ಕಳು ಅದು ಆ ಮಕ್ಕಳು ಮನಸ್ಸು ಇದ್ರಪ್ಲೇ ಒಂದು ಒಳ್ಳೆ ಇರ್ತದಪ್ಪ, ಒಂದು ಸ್ಮೂತ್ ಇರ್ತದ, ಸುಂದರವಾಗಿರ್ತದ. ಮಕ್ಕಳ ಮನಸ್ಸು ಮೃದುವಾಗಿರ್ತದ. ಇದು ಹ್ಯಾಂಗ್ ಗುಲಾಬ್ ಹೂವು ಮೃದುವಾಗದ ಆ ರೀತಿ ಮಕ್ಕಳ ಮನಸ್ಸು ಮೃದುವಾಗಿರ್ತದ ಅಂತೇಳಿ ಆ ಮಕ್ಕಳು ಕೊಟ್ಟಿದ್ದ ಗುಲಾಬ್ ಹೂವು ಎಂಬುದು ಅವ್ರ ಜವಾಹರ್ಲಾಲ್ ನೆಹರು ಅವ್ರ ಕಿಸ್ದಾಗ ಕೂತಿರ. ಅದಕ್ಕೋಸ್ಕರ ಅವ್ರು ಏನ್ 1956-66 ಆದ ನಂತರ ಅವ್ರು ಏನ್ ಡೆತ್ ಆದ ನಂತರ ಏನ್ ಡಿಸೈಡ್ ಮಾಡ್ತವಪ್ಪ ಅಂತಂದ್ರೆ ಇವ್ರು ಮಕ್ಕಳಿಗೆ ಇಷ್ಟೊಂದು ಮಾಯ ಮಾಡ್ತಿರು, ಮಕ್ಕಳಿಗೆ ಇಷ್ಟೊಂದು ಸಂತಸ ತರ್ತಿರೋ ಮಕ್ಕಳು ಅಂತಂದ್ರ. ಅದಕ್ಕೋಸ್ಕರ ಇವ್ರದ್ದು ಹುಟ್ಟಿನ ದಿವಸ ಎಲ್ಲಾ ನಮ್ದು ದೇಶದಂತ ಎಲ್ಲಾ ಮಕ್ಕಳಿಗೆ ಒಂದು ಒಳ್ಳೆ ಸಂದೇಶಗಳು ಹೋಗ್ಬೇಕು, ಅವರು ಸುಖದಾಗ ಇರ್ಬೇಕು, ಅವ್ರು ಖುಷಿ ಪಡ್ಬೇಕು, ಮುಂದೆ ಏನಾಗಬೇಕು ಅಂತ ಅವ್ರಿಗೆಲ್ಲ ತಿಳಿಸಿ ಹೇಳ್ಬೇಕು. ಅದಕ್ಕೋಸ್ಕರ ನಾವೆಲ್ಲರೂ ಒಂದು ಚಿಲ್ಡ್ರನ್ಸ್ ಡೇ ಮಕ್ಕಳ ದಿನಾಚರಣೆ ಅಂತ ಒಂದು ಆಚರಣೆ ಮಾಡ್ಬೇಕು ಅಂತ ಹೇಳಿ ಅವ್ರ ಹುಟ್ಟಿನ ದಿವಸ ನಾವು ಇವತ್ತು ಮಕ್ಕಳ ದಿನಾಚರಣೆ ಆಚರಣೆ ಮಾಡ್ತೀವಿ. ಹಿಂಗೆ ಜವಾಹರ್ಲಾಲ್ ನೆಹರು ಅವರು ಪ್ರತಿಭಾ ಕಾರಂಜಿಗೆ ಏನೋ ಡ್ರಾಯಿಂಗ್ ಕಾಂಪಿಟೇಷನ್ ಇಕ್ಕಿರಂತ ಒಬ್ಬರು ಜವಾಹರ್ಲಾಲ್ ನೆಹರು ಅವರಿಗೆ ಗೆಸ್ಟ್ ಆಗಿ ಕರಿತೀರಂತ. ಯಾರು ಫಸ್ಟ್ ಸೆಕೆಂಡ್ ಬರ್ತಾರ ಅವ್ರಿಗೆಲ್ಲ ಗಿಫ್ಟ್ ಕೊಡ್ಲಕ್ಕ. ಅವರು ಜವಾಹರ್ಲಾಲ್ ನೆಹರು ಅವರು ಯಾವ್ದ್ರಾಗೂ ಖುಷಿ ಪಟ್ಟಿಲ್ಲ ಗೊತ್ತಿಲ್ಲ. ಅವ್ರ ಮಕ್ಕಳು ಖುಷಿ ಇರೋದೇ ಅವ್ರ ಖುಷಿ. ಮಕ್ಕಳು ಒಂದು ಖುಷಿ ಇದೆ, ಅವ್ರ ಖುಷಿ ನೋಡಿ ಅವ್ರು ಖುಷಿ ಪಡ್ತಿರು. ಅವ್ರಿಗೆಲ್ಲ ಗಿಫ್ಟ್ ಕೊಡುವಾಗ 1-2 ಸಲ ಅವ್ರಿಗೆ ಗೆಸ್ಟ್ ಆಗಿ ಕರೆದಿರಂತ. 3ನೇ ಸಲ ಅವ್ರಿಗೆ ಗೆಸ್ಟ್ ಆಗಿ ಕರೆಯೋದ್ರು ಅವ್ರು ಸ್ವಂತ ಒಂದು ಜನಪ್ರತಿನಿಧಿಯಾಗಿ ಸಾರ್ವಜನಿಕ ವ್ಯಕ್ತಿಯಾಗಿ ಬಂದು ಹೊರ ನಿಂತಿರ. ಅಂದ್ರೆ ಮಕ್ಕಳಿಗೆ ಇವನ ಕರೆಯೋದ್ರು ಪರವಾಗಿಲ್ಲ, ಮಕ್ಕಳು ಏನಾದ್ರು ಖುಷಿ ಪಡ್ಲತ್ತಾರಲ್ಲ ಅದು ಪ್ರಶಸ್ತಿ ತಗೊಂಡು ಅದು ನೋಡಿ ನಾಲ್ಕು ಖುಷಿ ಪಡ್ಬೇಕು ಅಂತ ಅವ್ರೊಂದು ದೊಡ್ಡ ಸ್ಥಾನದಾಗ ಇದ್ರು ಹೊರಗೆ ಬಂದು ನಿಂತಿರಂತ. ಅದು ಮತ್ತೆ ಮುಂದಿನ ಸಲ ಹೇಳಿದಪ್ಪ ಸರ್ ನೀವ್ ಯಾಕೆ ಇಲ್ಲಿಗೆ ಬಂದಿರಿ, ನೀವು ಹೇಳದಿನ ಅಂತಂದ್ರೆ ಇಲ್ಲ ನಮ್ಮ ಮಕ್ಕಳು ಖುಷಿ ನಾನು ನೋಡ್ಬೇಕು, ನಮ್ಮ ಮಕ್ಕಳು ಖುಷಿದಾಗೆ ಆನಂದ ಪಡಬೇಕು ಅಂತ ಹೇಳಿಸಿ ಮತ್ತೆ ಮುಂದಿನ ಸಲ ಹಿಡಿದು ಅವ್ರಿಗೆ ಗೆಸ್ಟ್ ಮಾಡಿ ಕರಿಲತ್ತ. ಅಂದ್ರ ಅದಕ್ಕೋಸ್ಕರ ನಾವೆಲ್ಲ ಮಕ್ಕಳ ದಿನಾಚರಣೆಯನ್ನು ಅವ್ರದ್ದು ಜನ್ಮದಿನದಿಂದ ಆಚರಣೆ ಮಾಡ್ತೇವೆ. ಮತ್ತ ಅವ್ರು ಏನಂತ ಹೇಳ್ಯಾರ ಜವಾಹರ್ಲಾಲ್ ನೆಹರು ಅವರು, ಇಂದಿನ ಮಕ್ಕಳೇ ನಾಳೆ ಪ್ರಜೆಗಳು. ನಾವ್ ಯಾರು ಹೆಣ್ಣು ಗಂಡು ಜಾತಿ ಭೇದ ಭಾವ ಲಿಂಗ ಇವೆಲ್ಲವನ್ನು ಮರೆತು ಇವೆಲ್ಲ ನಮ್ಗೆ ಏನೋ ಅವೆಲ್ಲ
ತೆಗೆಹಾಕಿ ನಾವೆಲ್ಲರೂ ಇವತ್ತಿನ ಮಕ್ಕಳು ನಾಳೆ ಪ್ರಜೆಗಳಾಗ್ಬೋದು, ನಾಳೆ ನಮ್ಮ ದೇಶ ಆಡುವಂತ ವ್ಯಕ್ತಿಗಳಾಗ್ತಾರ, ನಮ್ಮ ದೇಶವನ್ನು ಏಕೀಕರಣವನ್ನು ಮಾಡ್ತಾರ ಅಂತ ಹೇಳಿ ಅವಾಗಿನ ಕಾಲದಾಗ ಮಾನ್ಯ ಜವಾಹರ್ಲಾಲ್ ನೆಹರು ಅವ್ರು ಹೇಳ್ಯಾರ. ಈಗ ನೋಡ್ತಿರ್ಬೋದು ನಾವೆಲ್ಲ ಏನಂತೇವ್, ಇವಪ್ಪ ಇವ ಹುಷಾರನ, ಇವ ದಡ್ಡನ, ಇವ ಆ ಜಾತಿದವನ, ಇವ ಈ ಜಾತಿದವನ, ಮತ್ತೊಂದು ಯಾರು ಕೂಡ ಹೇಳಕ್ ಹೋಗ್ಬೇಡ್ರಿ, ಇವ ಹುಷಾರನ, ಇವ ದಡ್ಡನ ಅಂತ ಹೇಳಿ ಅಂತಂದ್ರಲ್ಲ, ಆ ಮಕ್ಕಳ ಮನಸ್ಸು ಅದ್ರೊಳಗೆ ಅದ್ರೊಳಗೆ ಹೋಯ್ತು, ನಾ ದಡ್ಡಿದ್ದ ಅಂತ ಹೇಳಿ. ನಿಮ್ಗೆಲ್ಲ ಬಿಲಿಗೇಟ್ಸ್ ಅಂತ ಗೊತ್ತಿದಿರ್ಬೇಕು. ಅವ ಓಲ್ಡ್ ನಮ್ ದೇಶದಾಗೆ ಎಲ್ಲಕ್ಕೆಲ್ಲ ಸೌಕರ್ಯನ ಅವ ಇಂಗ್ಲಿಷ್ದಾಗ ಒಂದು ಮಾತು ಹೇಳಿನಂತ, ವೆನ್ ಐ ವಾಸ್ ಇನ್ 10th standard I am failed in some subject, my friends are passed in all subject. when I was in 10th standard I am failed in some subjects. ಅಂದ್ರ ನಾ ಏನ್ 10ನೇದಾಗಿದ್ದ ನಾ ಥೋಡೆ ವಿಷಯಗಳದಾಗ ಫೇಲ್ ಆಗಿದ, 8 ಸಬ್ಜೆಕ್ಟ್ ಇರ್ತಾವಲ್ಲ ಥೋಡೆ ಸಬ್ಜೆಕ್ಟ್ಗಳದಾಗ ಫೇಲ್ ಆಗಿದ. ಮೈ ಫ್ರೆಂಡ್ಸ್ ಆರ್ ಪಾಸ್ಡ್ ಇನ್ ಆಲ್ ಸಬ್ಜೆಕ್ಟ್, ನಾನ್ ದೋಸ್ತರು ಎಂಬುದು ಎಲ್ಲಾ ಸಬ್ಜೆಕ್ಟ್ ಪಾಸ್ ಆಗ್ಯಾರ, 8 ಸಬ್ಜೆಕ್ಟ್ ಪಾಸ್ ಆಗ್ಯಾರ. ನೌ ದೇ ಆರ್ ಇಂಜಿನಿಯರ್ ಇನ್ ಮೈಕ್ರೋಸಾಫ್ಟ್ ಕಂಪ್ನಿ, ಅವರು ಒಂದು ಮೈಕ್ರೋಸಾಫ್ಟ್ ಕಂಪ್ನಿದಾಗ ಇಂಜಿನಿಯರ್, ಬಟ್ ಐ ಎಮ್ ದಿ ಓನರ್ ಆಫ್ ಮೈಕ್ರೋಸಾಫ್ಟ್ ಕಂಪ್ನಿ. ಅಂದ್ರ ನಾ ಕಂಪ್ನಿದು ಓನರ್ ಇದ್ದ. ಅಂದ್ರ ದಾಡ್ಡಿದ್ದಿನೋ ಮನುಷ್ಯನು, ಅಂದ್ರೆ ಅವೇನದನ್ನ 10ನೇ ಥೋಡೆ ಸಬ್ಜೆಕ್ಟ್ ಫೇಲ್ ಆಗಿದ, ಬಟ್ ಅವ ಕುಗ್ಗಿನ ಮನುಷ್ಯ, ಅವನ ಟ್ಯಾಲೆಂಟ್ ಅದ. ಅವ್ರ ದೋಸ್ತರೆಲ್ಲರೂ ಪಾಸ್ ಆಗ್ಯಾರ, ಪಾಸ್ ಆಗಿ ಇಂಜಿನಿಯರ್ ಪಾಸ್ ಆಗ್ಯಾರ, ಒಂದ್ ಮೈಕ್ರೋಸಾಫ್ಟ್ ಕಂಪ್ನಿದಾಗ ಇಂಜಿನಿಯರ್, ಒಂದು ದೊಡ್ಡ ಕಂಪ್ನಿದಾಗ ಇಂಜಿನಿಯರ್ ಆಗ್ಯಾರ. ಬಟ್ ಅದ ಕಂಪ್ನಿನೇ ಈ ಬಿಲಿಗೇಟ್ಸ್ ಅದ. ಯಾಕ? ಈ ಮನುಷ್ಯನ ಬಳಿ ನಾಲೆಜ್ ಅದ, ಟೆಕ್ನಿಕ್ ಅದ. ಈ ಹುಷಾರೇ ಇರ್ಬೇಕು, ನಾ ದೊಡ್ಡ IAS ಆಗ್ಬೇಕು, IPS ಆಗ್ಬೇಕು ಅಂತ ಬದ ಏನ್ ದೊಡ್ಡ ವಿಷಯ ಇಲ್ಲ. ನೀವೆಲ್ಲ ಒಂದು ಸ್ಪೋರ್ಟ್ಸ್ ದಾಗ ಹೋಗ್ರಿ. ನಾ ಈಗ ಮೊನ್ನೆ ಅರಸಲಿಂದ ಹೇಳದ ಸರಿ, ಈಗ ಈ ಮಕ್ಕಳಿಗೆಲ್ಲ ಸ್ಪೋರ್ಟ್ಸ್ ಒಂದು ಒಳ್ಳೆ ರೀತಿಯಿಂದ ಕಲಿಸ್ರಿ. ಮನ್ ನೋಡ್ರಿ ನೀವು, ಅದು ವರ್ಲ್ಡ್ ಕಪ್ ನಮ್ದೆಲ್ಲ ಇಂಡಿಯನ್ ಕ್ರಿಕೆಟರ್ಸ್ ವಿನ್ ಮಾಡ್ಕೊಂಡು ಬಂದ್ರು. ಹೆಣ್ಮಕ್ಳು ಬಲ್ಲೂ ನಮ್ಮನ್ನ ಒಂದು ಶಕ್ತಿ ಬರ್ಬೇಕು, ಸ್ಪೋರ್ಟ್ಸ್ ದಾಗ ನಾವೆಲ್ಲ ಮುಂದೆ ಹೋಗ್ಬೇಕು ಅಂತ ಹೇಳಿ. ಸಾಲಿ ಕಲಿಬೇಕು, ಸಾಲಿ ಒಂದ್ರೊಳಗೆ ಅದಕ್ಕೆ ಖಾಲಿ ನಾಲೆಜ್ ಇರ್ಬೇಕು, ಸಾಲಿ ಬಗ್ಗೆ ಒಂದು ಓದ್ಲಕ್ಕ ಬರೀಲಕ್ ಬಂದ್ರು ಸಾಕು. ಅದಕ್ಕೆ ಬಿಟ್ಟು ಮತ್ ಬೇರೆ ಬೇರೆ ವಿಷಯಗಳವ, ಸ್ಪೋರ್ಟ್ಸ್ ಆಗ್ಲಿ, ರಾಜಕೀಯವಾಗ್ಲಿ, ಮತ್ತು ಸಮಾಜ ಸೇವೆ ಆಗ್ಲಿ, ಆ ರೀತಿ ಬಹಳ ನಮ್ಮನವ. ಈಗ ಅದ್ರ ಸರಿ ನಮ್ಮ ಮನ್ ಸರಿ ಹೇಳ್ದ ಸರ್, ಇವ್ರಿಗೆಲ್ಲ ಸ್ಪೋರ್ಟ್ಸ್ ಒಳ್ಳೆ ರೀತಿಯಿಂದ ಆಡಿಸ್ರಿ, ಇವ್ರಿಗೆಲ್ಲ ಏನ್ ಬೇಕು ಅದು ಕಾಪಿ ಪೆನ್ನು ಪುಸ್ತಕ ಎಲ್ಲ ಫಸ್ಟ್ ಸೆಕೆಂಡ್ ಥರ್ಡ್ ಎಲ್ಲ ಎಷ್ಟು ಮಂದಿ ಬರ್ತಾರೆ ಅವ್ರಿಗೆಲ್ಲ ನಾನೇ ಕೊಡುವಂತ ವ್ಯವಸ್ಥೆ ಮಾಡ್ತೀನಿ ಅಂತ ನಾ ಸರಿ ಹೇಳ ಹೋಗ್ತಿದ್ರು. ಮತ್ತೆ ಅದೇ ರೀತಿಯಾಗಿ ಸಂಗಮ ಸರ್ ಏನ್ ಹೇಳೋರು, ಸ್ಕೂಲಿಗೆ ಅದೊಂದು ಟಿವಿನೂ ಪೌನೂರದಿಂದ ಬಂದು ಇದಾಗಿದೆ ಅಂತ ಹೇಳ್ತಂದ್ರು ನಂದೇ ಸಹಾಯದಿಂದ. ನಾ ಅದೇ ಅಷ್ಟೇ ಇಲ್ಲ, ಅದ್ರ ಜೊತೆಲಿ ಎಲ್ಲಾ ವಿದ್ಯಾರ್ಥಿಗಳಿಗೆ ನಾ ಹೇಳುವುದ ಸ್ವಲ್ಪ ನಂದಿಂದೆ ಒಂದ್ ಜರ ಮಿಸ್ಟೇಕ್ ಆಗಿನ ಸಲಕ್ಕೆ ಇಷ್ಟು ಲೇಟ್ ಆಗ್ಲತ್ತದ. ಎಲ್ಲಾ ಮಕ್ಕಳಿಗೆ ಸ್ಕೂಲ್ ಡ್ರೆಸ್ಸು ಮತ್ ಬ್ಯಾಗು, ಕಂಪಾಸು, ಕಾಪಿ, ಪೆನ್ನು, ಮತ್ತ ಬ್ಯಾಗು, ಅದ್ರ ಜೊತೆ ಇವೆಲ್ಲ ಬೋರ್ಡು, ಇಂಥ ಎಲ್ಲ ವ್ಯವಸ್ಥೆಗಳು ಕೊಡುವಂತ ಆದಷ್ಟು ಜಲ್ದಿ ಒಂದು ಬರ್ತಾವ. ಸ್ವಲ್ಪ ನನ್ನಿಂದ ತಡ ಆಗ್ಯದ, ಅವನು ಎಲ್ಲ ನಿಮ್ಗೆ ಬಂದು ಮುಟ್ಟುವಂತ ಕೆಲಸ ನಾನು ಮಾಡ್ತೀನಿ. ನೀವೆಲ್ಲ ಇವತ್ತು ಮಕ್ಕಳ ದಿನಾಚರಣೆ ಮಾಡ್ಲತ್ತೀರಿ, ನನಗೊಂದು ಬಹಳ ಖುಷಿ ವಿಷಯ ಅದ. ಎಲ್ಲ ಪೇರೆಂಟ್ಸ್ಗಳೆಲ್ಲ ಬಂದಿರಿ, ಹಿಂಗೆ ಬರ್ಕೋತೀರಿ. ನಿಮ್ಮ ಮಕ್ಕಳಿಗೆಲ್ಲ ನೀವು ಇವತ್ತು ಹಡ್ಡನ ಇವ ಹುಷಾರನ ಅಂತೇಳಿ ಭೇದ ಭಾವ ಮಾಡ್ಲಕ್ ಹೋಗ್ಬೇಡ್ರಿ. ಎಲ್ಲ ಮಕ್ಕಳಿಗೆ ವಿನಂತಿ ಮಾಡ್ಕೊಳ್ತಿದ್ದೀನಿ, ನೀವೆಲ್ಲ ಈ ಸ್ಕೂಲ್ದಾಗ ಯಾವ ರೀತಿ ಇರ್ತಿರಲ್ಲ, ನಾವೆಲ್ಲ ಅಣ್ಣ ತಮ್ಮರಪ್ಪ ಅಂತ ಹೇಳಿ ಈ ಸ್ಕೂಲ್ ಹೊರಗೆ ಹೋಗಿನ್ಬೇಕು ಇದೇ ರೀತಿ ಇರಿ. ನೀವು ಅವ ಆ ಜಾತಿದವನ, ಇವ ಈ ಜಾತಿದವನ, ಅವ ಆ ಧರ್ಮದವನ. ಯಾಕಂತಂದ್ರೆ ಯಾವ್ದು ಜಾತಿ ಧರ್ಮ ಎಲ್ಲ ಕೊನೆಗೆ ಹೋಗಲ್ಲ. ಇವತ್ತಿನ ಈಗಿನ ಕಾಲದಾಗ ಯಾರು ಹಿಂದುಳಿದವನು ಕೂಡ, ಒಬ್ಬ ದಲಿತ ಜನನು ಕೂಡ ಪ್ರಧಾನಮಂತ್ರಿ ಆಗ್ಬೋದು, ಒಬ್ಬ ಚಾ ಮಾರೋನು ಪ್ರಧಾನಮಂತ್ರಿ ಆಗ್ಬೋದು, ಆಟ ನಡೆಸೋನು ಮುಖ್ಯಮಂತ್ರಿ ಆಗ್ಬೋದು. ಆ ರೀತಿ ಈಗಿನ ಕಾಲದಾಗ ನಮ್ಮಲ್ಲಿ ಸಂವಿಧಾನ ಅದ. ಅದ್ರ ಸರಿಯಿಂದ ಈಗ ಉಳ್ಳತ್ತೀರಿ. ನಾ ಮೊನ್ನೆ ಹೇಳದಲ್ಲ ನಿಮ್ಮನ್ನ, ಎಲ್ಲ ಹೆಣ್ಮಕ್ಳೆಲ್ಲ ನಮ್ದು DC ಮೇಡಮ್ ಅವರು ಲೇಡೀಸ್ ಅರ ಅಂತ ಹೇಳಿದ, ನಮ್ಮ ತಹಶೀಲ್ದಾರ್ ಮೇಡಮ್ ಲೇಡೀಸ್ ಅರ ಅಂತ ಹೇಳಿದ, ಫಾರೆಸ್ಟ್ ಆಫೀಸರ್ ಲೇಡೀಸ್ ಅರ, ನಮ್ಮ PDO ಮೇಡಮ್ ಲೇಡೀಸ್ ಅರ, ನಮ್ಮ PT ಟೀಚರ್ ಲೇಡೀಸ್ ಅರ. ಎಲ್ಲ ಹೆಣ್ಮಕ್ಳು ನೀವೆಲ್ಲ ನೀವೇ ಎಲ್ಲ ಇಂಥ ಭಾವನೆಗಳು ಇಟ್ಕೋಬೇಕು. ಹೆಣ್ಮಕ್ಳು ಇದ್ದಪ್ಪ ನನಗೆ ಜಲ್ದಿ ಮದುವೆ ಮಾಡ್ತಾರೇನೋ, ನಾವು ಸಾಲಿ ನೀವೆಲ್ಲ ದೊಡ್ಡ ಕನಸುಗಳು ಇಟ್ಕೊಂಡು ನೀವು ಮುಂದೆ ಬರ್ತಕ್ಕಂಥ ದಿನಗಳದಾಗ ನಿಮಗೆ ಏನಾದರೂ ಸಹಾಯ ಬೇಕಾಯ್ತು ಅಂತಂದ್ರೆ ನನ್ನಿಂದ ಹೇಳ್ರಿ, ಸರ್ಗಳದಿರ್ತಾರ. ಈಗೆಲ್ಲ ಸಂಘ ಸರ್ದು ಬಂದಿದ್ದು ಹೇಳಿ ನಮ್ಮ ಊರಿಗೆ ಒಂದು 2-3 ಗೌರ್ಮೆಂಟ್ ನೌಕರಿಗಳನ್ನ ಆಗ್ಯಾವ. ಈ ಮುಂದೆ ಬರ್ತಕ್ಕಂಥ ದಿನಗಳದಾಗ ಆದ್ರೂ ಸಂಘ ಸರ್ದು ಎಲ್ಲ ಸಪೋರ್ಟು ಸಹಾಯ ಯಾವಾಗೂ ಕಾಲ ನಿಮ್ಗೆ ಸಂಗಟ ಇರ್ತದ. ಅದಕ್ಕೆ ಏನ್ರ ಸರ್ ನಮ್ಗೆ ಏನ್ರ ಅವ್ರು ಫೋನ್ ಹಿಂಗೆ ಅದಪ್ಪ ಕಾಂಪಿಟೇಷನ್ ಕಿದ್ನಾರ ನಮ್ಗೆ ಏನಾರ ಸಪೋರ್ಟ್ ಮಾಡಿದ್ರೆ ನಾವು ಅದಕ್ಕೆಲ್ಲ ಸಪೋರ್ಟ್ ಮಾಡಕ್ ನಾವೆಲ್ಲ ಇದ್ದೇವು. ನೀವೆಲ್ಲರೂ ಈ ಜಾತಿ ಭೇದ ಧರ್ಮ ಭೇದ ಭಾವ ಅನ್ನೋ ಮರೆತು ನಾವೆಲ್ಲರೂ ಒಂದೆಂಬ ಕಲ್ಪನೆಯನ್ನು ಇಟ್ಕೊಂಡು ನಡ್ರಿ. ನಾ ಯಾಕಂದ್ರೆ ಸುಮಾರು ಒಂದು 5 ಸಲ ರಕ್ತ ಕೊಟ್ಟಿನ್ರಿ ನನ್ನ ಮೈದಾಗೆ. ನನ್ನ ರಕ್ತದ ಯಾರು ಹಚ್ಕೊಂಡ್ರು ಯಾರಿಗೂ ನಾ ಇದು ಒಂದು ಬ್ಯಾರೇಜ್ ಇತ್ತು, ಅದು ಯಾವ ಬ್ಯಾರೇಜ್ ಇತ್ತು ಹಚ್ಕೊಂಡು ನಮ್ದು ರಕ್ತ ಒಬ್ಬರು ರಕ್ತ ಬೇಕಾಯ್ತು ಅಂದ್ರೆ ರಕ್ತ ಕೇಳ್ತಾರ, ಬಟ್ ಜಾತಿ ಭೇದ ಭಾವ ಮಾಡ್ತಾರೆ. ಇಂಥ ಜಾತಿ ಭೇದ ಭಾವ ಹೋಗ್ಬೇಕು, ನಾವೆಲ್ಲರೂ ಖುಷಿಯಾಗಿರ್ಬೇಕು ಅಂತೇಳಿ ಈಗಿನ ಮಕ್ಕಳು ನೀವೆಲ್ಲ ಮುಂದೆ ಬರ್ತಕ್ಕಂಥ ಜನರಿಗೆ ನೀವೆಲ್ಲ ಮುಂದೆ ಬರ್ತಾ ನೀವೇ ಮುಂದಿನ ಜನಪ್ರತಿನಿಧಿಗಳು ಆಗ್ತೀರಿ. ಮುಂದೆ ಬರ್ತಕ್ಕಂಥ ದಿನಗಳದಾಗ ನಿಮ್ದಿಂದ ಇದೊಂದು ಪ್ರೇರಣೆ ಆಗಲಿ ಬ್ಯಾರಿಗೆಲ್ಲ ಅಂತೇಳಿ ನಾ ಈ ಮುದ್ದು ಮಕ್ಕಳಿಗೆ ಹೇಳುತ್ತಾ ನಾನು ಒಂದೆರಡು ಮಾತಿಗೆ ಮುಗಿಸ್ತೀನಿ, ವಿರಾಮ ಕೊಡ್ತೀನಿ. ಧನ್ಯವಾದಗಳು.